ಫ್ರೆಂಡ್ಸ್, ಹೋಮ್ ಕುಕ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ನಮ್ಮ ಕರಾವಳಿ ಕಡೆ ನಾಗರ ಪಂಚಮಿಯ ದಿನ ಮಾಡುವಂಥ ವಿಶೇಷವಾದ ಪತ್ತೋಳಿ. ತುಂಬಾ ಚೆನ್ನಾಗಿರುತ್ತೆ. ಟ್ರೆಡಿಷನಲ್ ಡಿಶ್ ಆಗಿರುವಂಥ ಇದನ್ನು ಅರಿಶಿಣ ಎಲೆಯಿಂದ ಮಾಡುವಂಥ ಸಿಹಿ ಕಡುಬು ಅಂತಲೂ ಹೇಳ್ತಾರೆ. ಇದನ್ನು ಮಾಡ್ಲಿಕ್ಕೆ ನಾನಿಲ್ಲಿ ಸುಮಾರು ಒಂದು 10ರಿಂದ 15ರಷ್ಟು ಅರಿಶಿಣ ಎಲೆಯನ್ನು ಕಟ್ ಮಾಡ್ಕೊಂಡು ಬಂದಿದ್ದೀನಿ. ಇದನ್ನು ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೇನೆ. ಅರಿಶಿಣ ಎಲೆಯಿಂದ ಮಾಡಿದರೆ ಒಳ್ಳೆ ಪರಿಮಳ ಬರ್ತದೆ, ತಿನ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅಥವಾ ಅರಿಶಿಣ ಎಲೆ ಸಿಕ್ಕಿಲ್ಲ ಅಂದರೆ ಬಾಳೆ ಎಲೆಯಿಂದನೂ ಮಾಡ್ಕೋಬೋದು. ನೋಡಿ, ಮೊದಲಿಗೆ ಹೂರಣ ಮಾಡ್ತಾ ಇದ್ದೀನಿ. ಹೂರಣಕ್ಕೆ ನೋಡಿ 1 ಬೌಲಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕಿದ್ದೀನಿ. ಇದು ಹಸಿ ತೆಂಗಿನಕಾಯಿ ತುರಿ. ಅದಕ್ಕೆ 3/4 ಬೌಲಷ್ಟು ಬೆಲ್ಲವನ್ನು ಹಾಕ್ತಾ ಇದ್ದೀನಿ. ಬೆಲ್ಲ ಪುಡಿ ಬೆಲ್ಲ ಇದ್ದರೆ ಅದನ್ನು ಹಾಕೋಬೋದು, ಇಲ್ಲ ಅಂದರೆ ನೀರು ಬೆಲ್ಲ ಇದ್ದರೆ ಅದನ್ನು ಹಾಕೋಬೋದು. ಇದೆರಡನ್ನು ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ಬೆಲ್ಲವನ್ನು ಕರಗಲಿಕ್ಕೆ ಬಿಡಬೇಕು. ಇದನ್ನು ಸ್ಟರ್ ಮಾಡ್ತಾನೆ ಬೆಲ್ಲವನ್ನು ಕರಗಿಸ್ಕೊಳ್ಬೇಕಾಗ್ತದೆ. ಗ್ಯಾಸ್ ಫ್ಲೇಮ್ ಮಾತ್ರ ಲೋ ಅಲ್ಲಿ ಇಟ್ಕೋಬೇಕು. ನೋಡಿ, ಇದು ಕರಗ್ತಾನೆ ಇರುವಾಗ ಈ ಕಡೆ ನಾನು 1 ಹಿಡಿಯಷ್ಟು ಶೇಂಗಾ ಬೀಜವನ್ನು ಸ್ವಲ್ಪ ಜಜ್ಕೊತಾ ಇದ್ದೀನಿ. ಇದನ್ನು ಈ ಹೂರಣಕ್ಕೆ ಹಾಕಿದರೆ ಟೇಸ್ಟ್ ತುಂಬಾ ಚೆನ್ನಾಗಾಗುತ್ತೆ. ಶೇಂಗಾ ಬೀಜ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಹಾಕದೇ ಇದ್ದರೂ ಚೆನ್ನಾಗೇ ಆಗುತ್ತೆ. ನೋಡಿ, ಇದನ್ನು ಜಜ್ಕೊಂಡಿದ್ದಾಯಿತು. ಈಗ ಇದನ್ನು ನಾನು ಹೂರಣಕ್ಕೆ ಹಾಕ್ತಾ ಇದ್ದೀನಿ. ಬೆಲ್ಲ ಕರೆಕ್ಟಾಗಿ ಕರಗಿದೆ ನೋಡಿ. ಗ್ಯಾಸ್ ಫ್ಲೇಮು ಲೋ ಅಲ್ಲೇ ಇದೆ. ಅದರ ಜೊತೆಗೇ 2 ಟೇಬಲ್ ಸ್ಪೂನ್ನಷ್ಟು ಬಿಳಿ ಎಳ್ಳನ್ನು ಹಾಕ್ತಾ ಇದ್ದೀನಿ. ಮತ್ತು 1 ಚಿಟಿಕೆಯಷ್ಟು ಅಂದರೆ 1/4 ಟೇಬಲ್ ಸ್ಪೂನ್ಗಿಂತ ಸ್ವಲ್ಪ ಕಮ್ಮಿನೇ ಉಪ್ಪನ್ನು ಹಾಕ್ತಾ ಇದ್ದೀನಿ. ಈಗ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ಇದನ್ನು ಹುರಿಬೇಕು. ಶೇಂಗಾ ಬೀಜ ನೋಡಿ ಕರೆಕ್ಟಾಗಿ ಬೇಯಬೇಕು, ಅಲ್ಲಿ ತನಕ ಹುರ್ಕೊಳ್ಬೇಕಾಗತ್ತೆ. ಹಾಗೆಯೇ ಈ ಬೆಲ್ಲ ಉಂಟಲ್ಲ, ಸ್ವಲ್ಪ ಪಾಕ ಬರಬೇಕು. ಇದನ್ನೆಲ್ಲ ಒಟ್ಟು ಹಿಡಿದಾಗ ಅದು ಉಂಡೆ ಥರ ಆಗಬೇಕು, ಅಷ್ಟರ ತನಕ ಹುರ್ಕೊಳ್ಬೇಕು. ಒಂದು 4ರಿಂದ 5 ನಿಮಿಷ ಸಾಕಾಗತ್ತೆ. ಆನಂತರ 1 ಟೇಬಲ್ ಸ್ಪೂನ್ ತುಪ್ಪ, 1/4 ಟೇಬಲ್ ಸ್ಪೂನ್ನಷ್ಟು ಏಲಕ್ಕಿ ಪುಡಿಯನ್ನು ಹಾಕಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಬೇಕು. ಆನಂತರ ಈ ಹೂರಣವನ್ನು ಬೇರೆ ಒಂದು ಪಾತ್ರೆಗೆ ತೆಗೆದುಕೊಂಡು ಅದನ್ನು ತಣ್ಣಗಾಗಲಿಕ್ಕೆ ಸೈಡಲ್ಲಿ ಇಟ್ಬಿಟ್ಟು ಈ ಕಡೆ ಹಿಟ್ಟನ್ನು ಕಲಿಸ್ಕೊಳ್ಳಿಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಒಂದು ಕಡಾಯಿಯಲ್ಲಿ 2 ಕಪ್ಪಷ್ಟು ನೀರನ್ನು ಹಾಕಿದ್ದೇನೆ. ನೀರು ಚೆನ್ನಾಗಿ ಕಾಯಬೇಕು. ಆ ನೀರಿಗೆ ಅರ್ಧ ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿದ್ದೇನೆ. ಹಾಗೆಯೇ 1 ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕಿ ನೀರನ್ನು ಚೆನ್ನಾಗಿ ಕುದಿಸಬೇಕು. ನೋಡಿ, ನೀರು ಚೆನ್ನಾಗಿ ಕುದಿ ಬಂದಿದೆ. ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಇದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. 2 ಕಪ್ ನೀರನ್ನು ಹಾಕಿರೋದ್ರಿಂದ 2 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈ ರೀತಿ ಮಿಕ್ಸ್ ಮಾಡಿ 5 ನಿಮಿಷ ಇದನ್ನು ಮುಚ್ಚಿ ಹಾಗೆ ಬಿಟ್ಬಿಡಬೇಕು. ಈ ಹಿಟ್ಟನ್ನು ಇನ್ನೊಂದು ಪಾತ್ರೆಗೆ ಹಾಕ್ಕೊಂಡು ಅದು ಸ್ವಲ್ಪ ತಣ್ಣಗಾದ ನಂತರ ಅದನ್ನು ಚೆನ್ನಾಗಿ ನಾದ್ಕೊಳ್ಬೇಕು. ಹಿಟ್ಟು ಎಷ್ಟು ಸಾಫ್ಟಾಗಿ ನಾವು ನಾದ್ಕೊತೀವಿ, ಎಲೆ ಮೇಲೆ ಅದನ್ನು ಹಚ್ಕೊಳ್ಳಿಕ್ಕೆ ಸುಲಭ ಆಗುತ್ತೆ. ನೋಡಿ, ಹಿಟ್ಟನ್ನು ಕಲಿಸ್ಕೊಂಡಿದ್ದಾಯಿತು. ಈಗ ಇದನ್ನು ಅರಿಶಿಣ ಎಲೆ ಮೇಲೆ ಲಟ್ಟಿಸ್ಕೊಳ್ಳೋಣ. ಮೊದಲಿಗೆ ಒಂದು ಚಿಕ್ಕ ಚಿಕ್ಕ ಉಂಡೆಯನ್ನು ಮಾಡಿಕೊಂಡು ಆ ಉಂಡೆಯನ್ನು ಅರಿಶಿಣ ಎಲೆ ಮೇಲಿಟ್ಟು ತೆಳ್ಳಗೆ ಲಟ್ಸ್ಕೊಳ್ಬೇಕು. ನೋಡಿ, ಅದು ಲಟ್ಸ್ಲಿಕ್ಕೆ ಸ್ವಲ್ಪ ಕಷ್ಟ ಅಂತ ಅನಿಸಿದ್ರೆ ಸ್ವಲ್ಪ ನೀರನ್ನು ತಾಗಿಸ್ಕೊಂಡ್ರೆ ಈಸಿಯಾಗಿ ಲಟ್ಸ್ಕೊಳ್ಲಿಕ್ಕಾಗತ್ತೆ. ನೋಡಿ, ಆದಷ್ಟು ತೆಳ್ಳಗೆ ಇದನ್ನು ಲಟ್ಸ್ಕೊಳ್ಬೇಕು. ಆವಾಗಲೇ ರೊಟ್ಟಿ ತಿನ್ಲಿಕ್ಕೆ ತುಂಬಾ ಚೆನ್ನಾಗಾಗತ್ತೆ. ನೋಡಿ, ಹಿಟ್ಟನ್ನು ಲಟ್ಸ್ಕೊಂಡಿದ್ದಾಯಿತು. ಆನಂತರ ಇದಕ್ಕೆ ಬೆಲ್ಲದ ಹೂರಣವನ್ನು ಹಾಕಿ ಒಂದು ಸೈಡ್ ಕರೆಕ್ಟಾಗಿ ಹಾಕಬೇಕು, ಅಂದರೆ ಅದು ಮಧ್ಯದಲ್ಲಿ ಇರಬೇಕು. ಈ ರೀತಿ ಫೋಲ್ಡ್ ಮಾಡಿ ಕರೆಕ್ಟಾಗಿ ಸೀಲ್ ಮಾಡಬೇಕು. ನೋಡಿ, 2 ಕೈ ಬೆರಳಿಂದ ಇದನ್ನು ಕರೆಕ್ಟಾಗಿ ಪ್ರೆಸ್ ಮಾಡಿದಾಗ ಅದು ಸ್ವಲ್ಪ ಅಂಟ್ಕೊಂಡು ಬಿಡುತ್ತೆ, ಮತ್ತು ಅದು ಬಿಟ್ಕೊಳ್ಳೋದಿಲ್ಲ. ಇದೇ ರೀತಿ ಇನ್ನೊಂದು ಎಲೆ ಮೇಲೂ ಹಿಟ್ಟನ್ನು ಲಟ್ಸ್ಕೊಂಡಿದ್ದಾಯಿತು. ಇದನ್ನು ಈ ರೀತಿ ಫೋಲ್ಡ್ ಮಾಡ್ತಾ ಇದ್ದೀನಿ ಅಡ್ಡ ಆಗಿ. ನೋಡಿ, ಹೀಗೇನೂ ಮಾಡ್ಕೋಬೋದು. ಇದನ್ನು ಸಹ ಇದೇ ರೀತಿ ಪ್ರೆಸ್ ಮಾಡಿದಾಗ ಅದು ಅಂಟ್ಕೊಂಡು ಬಿಡುತ್ತೆ. ನೋಡಿ, ಈ ರೀತಿ ಎಲ್ಲದನ್ನು ಮಾಡ್ಕೊಂಡಿದ್ದಾಯಿತು. ಈಗ ಇದನ್ನು ಹಬೆಯಲ್ಲಿ ಬೇಯಿಸೋದಾಗಿರೋದ್ರಿಂದ ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಹಾಕಿ ಬಿಸಿಗಿಟ್ಟಿದ್ದೇನೆ. ಅದು ಚೆನ್ನಾಗಿ ಬಿಸಿ ಆಗ್ತಾ ಇದೆ. ಈಗ ಇದರಲ್ಲಿ ಎಲೆಗಳನ್ನೆಲ್ಲ ಕರೆಕ್ಟಾಗಿ ಸೆಟ್ ಮಾಡಬೇಕು. ಒಂದ್ರ ಮೇಲೆ ಒಂದಿಟ್ಟರು ಏನೂ ತೊಂದರೆ ಇಲ್ಲ, ಅದು ಚೆನ್ನಾಗಿ ಬೇಯುತ್ತೆ, ಏನು ಅಂಟ್ಕೊಳ್ಳೋದಿಲ್ಲ. ಈಗ ಇದನ್ನು ಮುಚ್ಚಿ 7ರಿಂದ 8 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಲಿಕ್ಕೆ ಬಿಡಬೇಕು. ನೋಡಿ, ಸುಮಾರು 8 ನಿಮಿಷ ಆಗಿದೆ. ಅರಿಶಿಣ ಎಲೆಯ ಕಡುಬು ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ತಿನ್ಬೋದು. ನೋಡಿ, ತುಂಬ ಬಿಸಿ ಇರೋದ್ರಿಂದ ಸ್ವಲ್ಪ ಒಂದು 5 ನಿಮಿಷ ಇದನ್ನು ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಅಕ್ಕಿ ಹಿಟ್ಟನ್ನು ಬಿಸಿ ನೀರಲ್ಲಿ ಕಲಸಿ ಮಾಡಿರೋದ್ರಿಂದ ಇದನ್ನು 1 ದಿನ ಇಟ್ಟರೂ ಸಹ ಇದು ಮೃದುವಾಗೇ ಇರುತ್ತೆ. ಇದನ್ನು ತುಪ್ಪದ ಜೊತೆ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಬೆಳಗಿನ ಬ್ರೇಕ್ಫಾಸ್ಟಿಗೂ ಸಹ ಈ ಥರ ಡಿಶ್ಗಳನ್ನು ಮಾಡ್ಕೋಬೋದು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಟೇಸ್ಟ್ ಹೇಗಾಯಿತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ರುಚಿಯಾಗಿರುವಂಥ ಹಾಗೆ ಹೆಲ್ದಿಯಾಗಿರುವಂಥ ರೆಸಿಪಿಯೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ಥ್ಯಾಂಕ್ ಯು.